ಟೆರರಿಸಮ್ ಅವತ್ತೇ ನಾನು ಇದನ್ನು ಖಂಡಿಸಿದ್ದೇನೆ. ಬಟ್ ಇದು ಪದೇ ಪದೇ ಯಾಕೆ ಆಗ್ತಾ ಇದೆ? ಅವತ್ತು ಈ ಒಂದು ನಾನು MP ಸೂರ್ಯ ಅವರದ್ದು ಕೇಳಿದೆ. ಅವರು ಒಂದು ಜಾತಿಗೆ ಮುಸಲ್ಮಾನರಿಗೆ ಅಂತೇಳಿ ಟೆರರಿಸ್ಟ್ ಅಂತೇಳಿ, ಅದೇ ಜಾಗದಲ್ಲಿ ಯಾರು ಗಂಡು ಸತ್ತಿದಾನೋ ಆ ಹೆಂಡತಿ ಕೇಳಿದಾರ ಪತ್ರಿಕೆಯವರು, ಇವ್ರು ಮುಸ್ಲಿಂ ಅಂತ ಕೇಳಿದ್ರ? ಇಲ್ಲ, ಜಾತಿ ಕೇಳಲಿಲ್ಲ, ಹೊಡೆದ್ರು. ಈ ಟೆರರಿಸಮ್ ಆಗೋದಕ್ಕೆ ಪುಲ್ವಾಮಾದಲ್ಲ ಹಂಗೆ ಆಯಿತು, ಮತ್ತು ಹಿಂದೆನೂ ಕೂಡ ಅದೇ ರೀತಿ ಸೈನಿಕರು ಸತ್ತರು. ಅದು ಲೂಸ್ ಬಂತು. ಯಾಕೆ ಸತ್ತರು, ಹೇಗೆ ಬಂತು, ಚೆಕ್ ಪೋಸ್ಟಲ್ಲಿ ಯಾರಿದ್ರು, ಏನಾಯಿತು ಅದಿಲ್ಲ. ಇವತ್ತು ಅಲ್ಲಿ ಸೈನಿಕರೇ ಇರಲಿಲ್ಲ ಅಂತಾರೆ ಆ ಜಾಗದಲ್ಲಿ. ಯಾಕೆ ಇರಲಿಲ್ಲ? ಇದೆಲ್ಲ ಅನುಮಾನಾಸ್ಪದಕ್ಕೆ ಅವಕಾಶವಾಗುತ್ತೆ. ಆದ್ದರಿಂದ ದೇಶದ ವಿಚಾರ ಬಂದಾಗ ಮೋದಿಯವರಿಗೆ ಫುಲ್ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟನು ನಾನು. ಆದರೆ ದೇಶದ ವಿಚಾರ ಅಲ್ಲದೆ ಪಾರ್ಟಿ ಪಾಲಿಟಿಕ್ಸಿಗೆ, ಎಲೆಕ್ಷನ್ನಿಗೆ ಇದನ್ನು ಯಾರಾದರೂ ಉಪಯೋಗಿಸ್ಕೊಳ್ಳೋದಾದರೆ ಅದಕ್ಕೆ ದಟ್ಟವಾಗಿ ವಿರೋಧ ಮಾಡ್ತಕ್ಕಂಥದ್ರಲ್ಲಿ ನಾವು ಪ್ರಥಮರು ಅನ್ನಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ನೀವು ಪಾಕಿಸ್ತಾನಕ್ಕೆ ನೀರು ನಿಲ್ಲಿಸ್ತೀವಿ, ಅನ್ಸೈಂಟಿಫಿಕಲ್. ಅದು ಹೇಗೆ ನಿಲ್ಸೋಕ್ಕಾಗತ್ತೆ? ಈಗ ನೀವು ನಿಲ್ಲಿಸ್ಬೇಕು ಅಂದರೆ ಡ್ಯಾಮ್ ಕಟ್ಟಬೇಕು. ಅದನ್ನು ಕಟ್ಟಬೇಕಂದ್ರೆ ಇನ್ನು 20 ವರ್ಷ ಬೇಕಾಗತ್ತೆ. ಏಕದಮ್ ರೇನ್ಫಾಲ್ ಜಾಸ್ತಿ ಆಯಿತು, ಜಲಸ್ಪಾಯ ಜಾಸ್ತಿ ಆಯಿತು ಅಂದರೆ ಆ ನೀರು ಇಟ್ಕೊಳಕ್ಕಾಗಲ್ಲ, ಕೆಳಗಡೆ ನೀವು ಬಿಡಲೇಬೇಕಾಗತ್ತೆ. ಆ ನೀರು ಆಟೋಮೆಟಿಕ್. ಇದರಿಂದ ನೀವು ಇದು ಮಾಡೋಕ್ಕಿಂತ ಬದಲು ಇಂದಿರಾ ಗಾಂಧಿ ಅವರು ಏನು ನಿಲ್ಲು ತೊಗೊಂಡಿದ್ರು 71ರಲ್ಲಿ, ಸ್ವಲ್ಪ ಪಾಕಿಸ್ತಾನ ಕಿಮಿಕ್ ಅಂದರೆ 15 ದಿವಸದೊಳಗಾಗಿ 93,000 ಜನ ಪಾಕ್ ಸೈನಿಕರನ್ನು ಹಿಡಿದ್ರು. ಬಾಂಗ್ಲಾದೇಶದಲ್ಲಿ ಒತ್ಯಾಳಗಳನ್ನಾಗಿಟ್ರು. ಕೊನೆಗೆ ಜುಲ್ಫಿಕಾರ್ ಅಲ್ಲಿ ಭುಟ್ಟೋ ಬಂದು ಕ್ಷಮೆಯಾಚನೆ ಮಾಡಿ ಏನಿದೆ ಅಂದರೆ ಅವ್ರನ್ನ ಬಿಡಿಸ್ಕೊಂಡು ಹೋದ. ಅಂಥ ಧೈರ್ಯ ಇರ್ತಕ್ಕಂಥ ಪ್ರಧಾನಮಂತ್ರಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದಿಂದ ಮೋದಿಯವರು, ಶಾ ಅವರು ಕಲ್ತ್ಕೊಂಡು ದೇಶ ಇವತ್ತು ನಿಮ್ಮ ಕೈಯಲ್ಲಿದೆ. ನೀವು ಪ್ರಧಾನಮಂತ್ರಿ, ಗೃಹ ಮಂತ್ರಿ ಆಗಿದ್ದೀರಿ. ಆದ್ದರಿಂದ ನೀವು ತಗೊಳ್ತಕ್ಕಂಥ ನಿರ್ಣಯ, ನೀವು ಮಾಡ್ತಕ್ಕಂಥ ಮಾತು ಜಾತಿಗಳಿಗೆ ಹೊಡೆದಾಡ್ಸೋದಕ್ಕಲ್ಲ. ಇಲ್ಲಿ ಟೆರರಿಸ್ಟಿಗೂ ಭಾರತಕ್ಕೂ ಹೊಡೆದಾಟ ಅಲ್ಲ. ಇಲ್ಲಿ ಹಿಂದೂ ಮುಸ್ಲಿಂ ಅಂತೇಳಿ ಇವ್ರ MP ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಕೊಂಡು ಇದು ಹೊಡೆದಾಟ ಹಚ್ಚೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಅಂದರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ, ಬಿಹಾರಲ್ಲಿ ಎಲೆಕ್ಷನ್ ಬರ್ತಾ ಇದೆ, ಇದಕ್ಕೆ ಇದಾಗಿದೆ ಅಂತ ಕೆಲವರು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ಇದನ್ನು ಇಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು ಒಂದು ಮಾತ್ರ ತಿಳ್ಕೋಬೇಕು. BJP ಅವರಿಗೂ ಹೇಳ್ತೀವಿ, ಮೋದಿಯವರಿಗೂ ಹೇಳೋಕ್ಕೆ ಇಚ್ಛೆಪಡ್ತೇನೆ, ನಾನು ಅಮಿತ್ ಶಾಗೆ ಹೇಳೋಕ್ಕೆ ಇಚ್ಛೆಪಡ್ತೇನೆ. ನೀವೆಷ್ಟು ಹಿಂದೂ ಮುಸಲ್ಮಾನರನ್ನು ಬೇರೆ ಮಾಡಿದ್ರು ಕೂಡ ಸಾವಿರಾರು ವರ್ಷದಿಂದ ಈ ಸಮಾಜಗಳು ಭಾರತ ದೇಶದಲ್ಲಿ ಬಾಳ್ಕೊಂಡು ಬಂದಿದ್ದಾವೆ. ನಮ್ಮ ಕೂಡುವಿಕೆ, ಬಾಳುವಿಕೆ, ನಮ್ಮಗಳಲ್ಲಿ ವಿಷ ಹಿಂಡೋದಕ್ಕೆ ನಿಮ್ಮ ಕೈಯಲ್ಲಿ ಆಗಲ್ಲ. ತಾತ್ಕಾಲಿಕವಾಗಿ ನೀವು ಮಾಡ್ಬೋದು, ಆದರೆ ಅದು ಸ್ಥಿರವಾಗಿ ಭಾರತನೇ, ನಾವೆಲ್ಲರೂ ಭಾರತೀಯರು ಅನ್ನಕ್ಕಂಥ ಸಂಕಲ್ಪ ಅವತ್ತು ಕೂಡ ಮಾಡಿ ಇವತ್ತು ಮಾಡಿದ್ದೀವಿ.